ಹಲೋ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಯೂನಿಟ್ 2 ಘಟಕ 2 ಇಕೋಸಿಸ್ಟಮ್ನ ಮುಂದಿನ ಭಾಗವನ್ನು ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ನಾವು ಕಲಿಯುವ ವಿಷಯ ಪರಿಸರ ವ್ಯವಸ್ಥೆ ವಿಧಗಳು, ಅರಣ್ಯ ಪರಿಸರ ವ್ಯವಸ್ಥೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆ, ಮರುಭೂಮಿ ಪರಿಸರ ವ್ಯವಸ್ಥೆ ಮತ್ತು ಜಲ ಪರಿಸರ ವ್ಯವಸ್ಥೆ. ಇಷ್ಟು ಅಂಶಗಳನ್ನು ಇವತ್ತು ನಾವು ತಿಳಿದುಕೊಳ್ಳಲಿದ್ದೇವೆ. ಈಗ ಮೇಲೆ ಹೇಳಿದಂತೆ ಟೈಪ್ಸ್ ಆಫ್ ಇಕೋಸಿಸ್ಟಮ್, ಇಕೋಸಿಸ್ಟಮ್ನ ವಿಧಗಳು ಅಥವಾ ಪ್ರಕಾರಗಳು. ಇಕೋಸಿಸ್ಟಮ್ನ ವಿಧಗಳು ಯಾವುದು? ಈ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಾಣಬಹುದು. ಪರಿಸರ ವ್ಯವಸ್ಥೆಯ ಇಕೋಸಿಸ್ಟಮ್ನ ವಿಧಗಳು, ಜಲ ಪರಿಸರ ವ್ಯವಸ್ಥೆ ಮತ್ತು ಭೂಮಿ ಪರಿಸರ ವ್ಯವಸ್ಥೆ ಎಂಬ ಎರಡು ವಿಭಾಗಗಳು ಇರುತ್ತವೆ ಪರಿಸರ ವ್ಯವಸ್ಥೆಯಲ್ಲಿ. ಅದರಲ್ಲಿ ಜಲ ಪರಿಸರ ವ್ಯವಸ್ಥೆಯಲ್ಲಿ ಸಮುದ್ರ ಪರಿಸರ ವ್ಯವಸ್ಥೆ ಮತ್ತು ಸಿಹಿ ನೀರು ಪರಿಸರ ವ್ಯವಸ್ಥೆ. ನದಿ, ಸರೋವರ, ಆರ್ದ್ರ ಭೂಮಿಗಳು ಸಿಹಿ ನೀರು ಪರಿಸರ ವ್ಯವಸ್ಥೆಯಲ್ಲಿ ಬರುತ್ತೆ. ಹಾಗೆ ಭೂಮಿ ಪರಿಸರ ವ್ಯವಸ್ಥೆಯಲ್ಲಿ ಅರಣ್ಯ ಪರಿಸರ ವ್ಯವಸ್ಥೆ, ಮರುಭೂಮಿ ಪರಿಸರ ವ್ಯವಸ್ಥೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆ, ಪರ್ವತ ಪರಿಸರ ವ್ಯವಸ್ಥೆ, ಈ ಅಂಶಗಳು ಬರುತ್ತವೆ. ಇವುಗಳನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಳ್ಳಿ. ಆಕ್ವಾಟಿಕ್ ಜಲ ಪರಿಸರ ವ್ಯವಸ್ಥೆ ಮತ್ತು ಭೂಮಿ ಟೆರಿಸ್ಟ್ರಿಯಲ್ ಅಥವಾ ಲ್ಯಾಂಡ್ ಇಕೋಸಿಸ್ಟಮ್ ಭೂಮಿಯ ಪರಿಸರ ವ್ಯವಸ್ಥೆ. ಮರೈನ್ ಅಂದ್ರೆ ಸಮುದ್ರ ಅಥವಾ ಸಾಗರ, ಸಿಹಿ ನೀರು ಇದರಲ್ಲಿ ನದಿಗಳು, ಸರೋವರಗಳು ಇವುಗಳು ಬರುತ್ತೆ. ಇವುಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈಗ ನಾವು ನಿಮ್ಮ ಸಿಲೆಬಸ್ ಪ್ರಕಾರ ಫಾರೆಸ್ಟ್ ಇಕೋಸಿಸ್ಟಮ್ ಬಗ್ಗೆ ನಾವು ತಿಳಿದುಕೊಳ್ಳುತ್ತೇವೆ. ಫಾರೆಸ್ಟ್ ಇಕೋಸಿಸ್ಟಮ್ ಅಂದರೆ ಏನು? ಅಂದರೆ ಅರಣ್ಯ ಪರಿಸರ ವ್ಯವಸ್ಥೆ ಎಂದರೆ ಏನು? ಅದು ಒಂದು ಮರ ಗಿಡಗಳು ಅಥವಾ ನೈಸರ್ಗಿಕ ಕಾಡು ಪ್ರದೇಶ ಇರಬೇಕು. ಅದರಲ್ಲಿ ಸಸ್ಯಗಳು, ಪ್ರಾಣಿಗಳು, ಸೂಕ್ಷ್ಮಾಣು ಜೀವಿಗಳು, ಸೂಕ್ಷ್ಮ ಅಂದ್ರೆ ಜೈವಿಕ ಘಟಕಗಳು ಮತ್ತೆ ಎಲ್ಲ ಅಜೈವಿಕ ಘಟಕಗಳು ಒಟ್ಟಿಗೆ ಸೇರಿ ಒಂದು ಫಾರೆಸ್ಟ್ ಇಕೋಸಿಸ್ಟಮ್ ಅಥವಾ ಅರಣ್ಯ ಪರಿಸರ ವ್ಯವಸ್ಥೆ ಉಂಟಾಗ್ತದೆ. ಇಕೋಸಿಸ್ಟಮ್ ಅಂತ ಹೇಳಿದ್ಕೊಳ್ಳೆ ಅದರಲ್ಲಿ ಜೈವಿಕ ಮತ್ತು ಅಜೈವಿಕ ಘಟಕಗಳು ಬರಲೇಬೇಕು. ಆದರೆ ಜೈವಿಕ ಘಟಕಗಳು ಯಾವುವು, ಅಜೈವಿಕ ಘಟಕಗಳು ಯಾವುವು, ಇದು ಇಕೋಸಿಸ್ಟಮ್ ಇಂದ ಇಕೋಸಿಸ್ಟಮ್ಗೆ ಅಂದ್ರೆ ಪರಿಸರ ವ್ಯವಸ್ಥೆಯಿಂದ ಪರಿಸರ ವ್ಯವಸ್ಥೆಗೆ ಬದಲಾಗ್ತಾ ಹೋಗ್ತದೆ. ಅದನ್ನು ಈಗಾಗಲೇ ನಿಮಗೆ ತಿಳಿಸಿದೆ. ಈಗ ನಮ್ಮ ದೇಶದಲ್ಲಿ ಇರುವ ಕಾಡಿನ ವಿಧಗಳು. ಈ ಕಾಡಿನ ವಿಧಗಳು ಯಾವುವು ಅಂದ್ರೆ ನಮ್ಮ ದೇಶದಲ್ಲಿರುವ ಕಾಡುಗಳನ್ನು ಯಾವ ತರ 6 ವಿಭಾಗಗಳನ್ನಾಗಿ ಮಾಡಬಹುದು. ಈ 6 ವಿಭಾಗಗಳು ಯಾವುದಂತೇಳಿ ಇಲ್ಲಿ ನೀವು ಕಾಣಬಹುದು. ಅದು ಮಾಯಿಸ್ಟ್ ಟ್ರಾಪಿಕಲ್ ಫಾರೆಸ್ಟ್, ತೇವಾಂಶವುಳ್ಳ ಅರಣ್ಯ, ಉಷ್ಣವಲಯದ ಅರಣ್ಯ. ಎರಡನೆಯದು ಡ್ರೈ ಟ್ರಾಪಿಕಲ್ ಫಾರೆಸ್ಟ್, ಒಣ ಉಷ್ಣವಲಯದ ಅರಣ್ಯ. ಮೂರನೆಯದು ಮೌಂಟೇನ್ ಟೆಂಪರೇಚರ್ ಫಾರೆಸ್ಟ್, ಪರ್ವತದ ಸಮಶೀತೋಷ್ಣ ಅರಣ್ಯ. ಹೀಗೆ ಒಟ್ಟು 6 ವಿಧಗಳನ್ನು ನಮ್ಮ ಭಾರತದ ಅರಣ್ಯ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಅದರಲ್ಲಿ ಈಗ ಇದು ಏನು, ಇದಕ್ಕೆ ಟ್ರಾಪಿಕಲ್ ಫಾರೆಸ್ಟ್, ಮಾಯಿಸ್ಟ್ ಟ್ರಾಪಿಕಲ್ ಫಾರೆಸ್ಟ್ ಈ ತರ ಎಲ್ಲ ಕೊಟ್ಟಿದ್ದಾರಲ್ಲ, ಅದು ಏನು ಅಂತ ಏನು ನೋಡ್ಬೇಕಂದ್ರೆ ಮುಖ್ಯವಾಗಿ ಎಷ್ಟು ಎತ್ತರದಲ್ಲಿದೆ ಆ ಅರಣ್ಯ, ಎಷ್ಟು ಎತ್ತರದಲ್ಲಿದೆ ಮತ್ತು ಅಲ್ಲಿ ಎಷ್ಟು ಮಳೆ ಬೀಳುತ್ತೆ ಅದರಲ್ಲಿ ಡಿಪೆಂಡ್ ಆಗಿಕೊಂಡು ಅದರ ಮೇಲೆ ಹೊಂದಿಕೊಂಡು ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಈಗ ಮಾಯಿಸ್ಟ್ ಟ್ರಾಪಿಕಲ್ ಫಾರೆಸ್ಟ್ ಅಥವಾ ತೇವಾಂಶವುಳ್ಳ ಉಷ್ಣವಲಯದ ಅರಣ್ಯ, ಇದು 200 ರಿಂದ 250 ಸೆಂಟಿಮೀಟರ್ ವಾರ್ಷಿಕ ಮಳೆ ಇರುವ ಪ್ರದೇಶದಲ್ಲಿ ಇಂಥ ಅರಣ್ಯಗಳು ಕಾಣಿಸಿಕೊಳ್ತವೆ. ಹಾಗೆ ಪ್ರತಿಯೊಂದು ಹಾಗೆ ಈಗ ಡ್ರೈ ಟ್ರಾಪಿಕಲ್ ಫಾರೆಸ್ಟ್ ಇದು ಏನಂತಾರೆ 51 ರಿಂದ 150 ಸೆಂಟಿಮೀಟರ್ ವಾರ್ಷಿಕ ಮಳೆ. ಈಗ ಈ ತರ ಎಷ್ಟು ಮಳೆ ಬರುತ್ತೆ ಅದರ ಮೇಲೆ ಹೊಂದಿಕೊಂಡಿರ್ತದೆ. ಮೌಂಟೇನ್ ಟೆಂಪರೇಚರ್, ಪರ್ವತದ ಸಮಶೀತೋಷ್ಣ ಅರಣ್ಯ 1801 ರಿಂದ 3001 ಮೀಟರ್ ಎತ್ತರದಲ್ಲಿರುವ ಕಾಡುಗಳು. ಇವುಗಳಿಗೆ ಉದಾಹರಣೆಗಳನ್ನು ನೀವೀಗ ಅಲ್ಲಿ ನೋಡ್ತೀರಿ. ಪಶ್ಚಿಮ ಘಟ್ಟಗಳು, ಎತ್ತರದ ಅಸ್ಸಾಂ, ಪೂರ್ವ ಹಿಮಾಲಯದ ಕೆಳ ಇಳಿಜಾರು, ಇವೆಲ್ಲ ತೇವಾಂಶವುಳ್ಳ ಉಷ್ಣವಲಯದ ಅರಣ್ಯ ಬರುತ್ತೆ. ಶುಷ್ಕ ಉಷ್ಣವಲಯದ ಅರಣ್ಯ ಅಂದ್ರೆ ಈಗ ಉತ್ತರ ಗುಡ್ಡಗಾಡು ಪ್ರದೇಶಗಳು. ಈ ಪಶ್ಚಿಮ ಘಟ್ಟಗಳಲ್ಲೆಲ್ಲ ತುಂಬಾ ಮಳೆ ಬರುತ್ತೆ, ಪೂರ್ವ ಹಿಮಾಲಯದಲ್ಲಿ
ಮಾಡಿದಾಗ ತೇವಾಂಶ ಉಳ್ಳದು. ಮತ್ತೆ ಪರ್ವತದ ಸಮಶೀತೋಷ್ಣ ಅರಣ್ಯ, ಉತ್ತರ ಹಿಮಾಲಯ ಈ ತರ ಇಷ್ಟು ಎತ್ತರದಲ್ಲಿರುವಂತದ್ದು. ಹಾಗೆ ಮೌಂಟನ್ ಸಬ್ ಟ್ರಾಪಿಕಲ್ ಫಾರೆಸ್ಟ್, ಅದು ಅಸ್ಸಾಂ ಅಲ್ಲಿ, ನಾಗಾಲ್ಯಾಂಡ್ ಅಲ್ಲಿ, ಅರುಣಾಚಲ ಪ್ರದೇಶದಲ್ಲಿ, ಮಿಜೋರಾಂ ಅಲ್ಲಿ, ಮೇಘಾಲಯ, ಮಣಿಪುರ್ ಈ ರಾಜ್ಯಗಳಲ್ಲಿ ಕಂಡುಬರುವ ಅರಣ್ಯಗಳನ್ನು ಮೌಂಟೇನ್ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಅಂತೇಳಿ. ಮತ್ತೆ ಇರುವಂತದ್ದು ಅಲ್ಪೈನ್ ಫಾರೆಸ್ಟ್, ಅಂದ್ರೆ ಇದು 3000ದಿಂದ ಮೇಲಕ್ಕೆ ಮತ್ತು ಹಿಮ ಎಲ್ಲಿ ಶುರುವಾಗುತ್ತೆ ಅಷ್ಟು ಹೈಟ್ ಅಲ್ಲಿ, ಅಷ್ಟು ಸಮುದ್ರ ಮಟ್ಟದಿಂದ ಅಷ್ಟು ಹೈಟ್ ಅಲ್ಲಿ ಇರುವಂತಹ ಫಾರೆಸ್ಟ್ ಗಳಿಗೆ ಅಲ್ಪೈನ್ ಫಾರೆಸ್ಟ್ ಅಥವಾ ಉನ್ನತ ಪರ್ವತದ ಅರಣ್ಯ ಅಂತ ಹೇಳ್ತಾರೆ. 3000 ಮೀಟರ್ನಿಂದ ಆರಂಭವಾಗಿ, ಈ 3000 ಮೀಟರ್ ಅಂದ್ರೆ ಮಳೆ ಅಲ್ಲ, ಇದು 3000 ಮೀಟರ್ ಅಂದ್ರೆ ಸಮುದ್ರ ಮಟ್ಟದಿಂದ ಇರೋ ಹೈಟ್, ಅಂದ್ರೆ ಎತ್ತರ. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ, 3000 ಮೀಟರ್ ಎತ್ತರದಲ್ಲಿವೆ ಈ ಅರಣ್ಯಗಳು ಆಲ್ಪೈನ್ ಫಾರೆಸ್ಟ್. ಉಪ ಉನ್ನತ ಪರ್ವತದ ಅರಣ್ಯ ಅಥವಾ ಸಬ್ ಆಲ್ಪೈನ್ ಫಾರೆಸ್ಟ್ ಅಂದ್ರೆ 2900ರಿಂದ 3501 ಮೀಟರ್ ಮಧ್ಯದಲ್ಲಿರುವ ಫಾರೆಸ್ಟ್ಗಳು. ಇವು ಏನ್ ಹೇಳ್ತಾರೆ, ಸಮುದ್ರ ಮಟ್ಟದಿಂದ ಇಷ್ಟು ಹೈಟಿನಲ್ಲಿ, ಇಷ್ಟು ಎತ್ತರದಲ್ಲಿರುತ್ತೆ. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ, ಹಾಗೆ ಸಮುದ್ರದ ಮಟ್ಟದಿಂದ ಎಷ್ಟು ಎತ್ತರದಲ್ಲಿವೆ ಮತ್ತೆ ಎಷ್ಟು ಮಳೆ ಬರುತ್ತೆ ಅದರ ಮೇಲೆ ಈ ಅರಣ್ಯಗಳನ್ನು ವಿಭಾಗಿಸಲಾಗಿದೆ. ನೀವು ಮೇಲೆ ನೋಡ್ತೀರಾ ಈ ಫಾರೆಸ್ಟ್ಗಳು ಏನಿದೆ ಇವುಗಳನ್ನು ಮಳೆ ಎಷ್ಟು ಬರುತ್ತೆ ಮತ್ತು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ ಇವುಗಳ ಮೇಲೆ ಇದನ್ನು ವಿಭಾಗಿಸಲಾಗ್ತದೆ. ಉದಾಹರಣೆಗಳನ್ನು ನನಗೆ ಕೊಟ್ಟಿದ್ದೇನೆ. ಮುಂದೆ ನಮ್ಮದು ಇರುವಂತದ್ದು ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಂದ್ರೆ ಸಣ್ಣ ಸಣ್ಣ ಪೊದೆಗಳು, ದೊಡ್ಡ ದೊಡ್ಡ ಮರಗಳು ಇದರಲ್ಲಿ ಇರಬಾರ್ದು. ಸಣ್ಣ ಸಣ್ಣ ಪೊದೆಗಳು ಮತ್ತೆ ಈ ಗಿಡಮೂಲಿಕೆ ಅಂತ ಸಸ್ಯಗಳು, ಅಂದ್ರೆ ದೊಡ್ಡ ದೊಡ್ಡ ಮರಗಳು ಅದು ಫಾರೆಸ್ಟ್ ಇಕೋಸಿಸ್ಟಮ್ ಆಗುತ್ತೆ. ದೊಡ್ಡ ದೊಡ್ಡ ಮರಗಳು ಫಾರೆಸ್ಟ್ ಇಕೋಸಿಸ್ಟಮ್ ಆಗುತ್ತೆ. ಚಿಕ್ಕ ಪೊದೆಗಳು ಅಂತವುಗಳು ಏನ್ ಹೇಳ್ತವೆ ಅದು ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲು ಇಕೋಸಿಸ್ಟಮ್ಗೆ ಬರುತ್ತೆ. ನೆಕ್ಸ್ಟ್ ಇರುವಂತದ್ದು ಡೆಸರ್ಟ್ ಇಕೋಸಿಸ್ಟಮ್. ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅಥವಾ ಹುಲ್ಲುಗಾವಲು ಸಣ್ಣ ಹುಲ್ಲುಗಾವಲು, ಶಿವಾಲಿಕ್ ಹಿಲ್ಸ್ ಇವೆಲ್ಲ ಹುಲ್ಲುಗಾವಲು ಅರಣ್ಯ ವ್ಯವಸ್ಥೆಯಲ್ಲಿ ಬರುತ್ತೆ. ಡೆಸರ್ಟ್ ಇಕೋಸಿಸ್ಟಮ್ ಅಥವಾ ಮರುಭೂಮಿ ಇಕೋಸಿಸ್ಟಮ್. ಮರುಭೂಮಿ ಇಕೋಸಿಸ್ಟಮ್ ಅಂದ್ರೆ ಮರುಭೂಮಿಯಲ್ಲಿ ಏನೆಲ್ಲ ಇರುತ್ತೆ ಅದರಲ್ಲಿ ಇರುವಂತಹ ಜೀವಿಗಳು ಮತ್ತೆ ಅಜೈವಿಕ ಅಂಶಗಳು ಸೇರಿ ಮರುಭೂಮಿ ಪರಿಸರ ವ್ಯವಸ್ಥೆ ಬರುತ್ತೆ. ಉದಾಹರಣೆಗೆ ಗೋಬಿ, ಅಂಟಾರ್ಕ್ಟಿಕಾ, ಥಾರ್ ಮರುಭೂಮಿ, ಸಹಾರಾ ಇವೆಲ್ಲ ಒಂದು ಮರುಭೂಮಿ ಪರಿಸರ ವ್ಯವಸ್ಥೆಗೆ ಬರುತ್ತೆ. ಅಂದ್ರೆ ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಮರಗಳು ಬರಬಾರದು. ಚಿಕ್ಕ ಅಂದ್ರೆ ಪೊದೆಗಳು, ಗಿಡಮೂಲಿಕೆಯ ಅಂತ ಸಣ್ಣ ಒಂದು ಚಿಕ್ಕ ಇದು ಮರಗಳು ಇರುತ್ತಲ್ಲ ಅವೆಲ್ಲ ಹುಲ್ಲುಗಾವಲು. ದೊಡ್ಡ ಮರಗಳು ಅಂತ ಹೇಳುವಾಗ ಅದು ಕಾಡಲ್ಲಿ ಬರುತ್ತೆ, ಕಾಡಲ್ಲಿ. ಹಾಗೆ ಮರುಭೂಮಿ ಪರಿಸರ ವ್ಯವಸ್ಥೆ. ನೆಕ್ಸ್ಟ್ ಇರುವಂತದ್ದು ಅಕ್ವಾಟಿಕ್ ಇಕೋಸಿಸ್ಟಮ್. ಅಕ್ವಾಟಿಕ್ ಇಕೋಸಿಸ್ಟಮ್ ಅಂದ್ರೆ ಅದರಲ್ಲಿ 2 ಬಗೆ ಇದೆ. ಒಂದು ಮೆರೈನ್ ಇಕೋಸಿಸ್ಟಮ್ ಮತ್ತು ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಿದ್ದೀರಿ ಮೆರೈನ್ ಇಕೋಸಿಸ್ಟಮ್ ಮತ್ತು ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಮೆರೈನ್ ಇಕೋಸಿಸ್ಟಮ್ ಅಂದ್ರೆ ಸಮುದ್ರದಲ್ಲಿ ಒಂದು, ಫ್ರೆಶ್ ವಾಟರ್ ಇಕೋಸಿಸ್ಟಮ್ ಅಂದ್ರೆ ನದಿಗಳು, ಪಾಂಡ್ಸ್, ಕೊಳಗಳು, ತೊರೆಗಳು, ಸರೋವರಗಳು ಇವುಗಳೆಲ್ಲ ಈಗ ಮೆರೈನ್ ಇಕೋಸಿಸ್ಟಮ್ ಮತ್ತೆ ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಇದರ ವಿಭಾಗಗಳನ್ನು ಈಗ ಮುಂದೆ ಹೇಳಿದ್ದೇನೆ. ಸಮುದ್ರದಲ್ಲಿ ಇರುವಂತದ್ದು ಮತ್ತೆ ಹಾಗೆ ನದಿ ಮುಖಗಳು ಅವುಗಳೆಲ್ಲ ಫ್ರೆಶ್ ವಾಟರ್ ಇಕೋಸಿಸ್ಟಮ್ಗೆ ಬರುತ್ತೆ. ಈಗ ನಿಮ್ಗೆ ಒಂದು ಕೇಸ್ ಸ್ಟಡಿ ಅಂತ ಹೇಳಿದ್ದಾರೆ. ಇದೊಂದು ಪಾಂಡ್ ಇಕೋಸಿಸ್ಟಮ್ ಇದರ ಒಂದು ಏನ್ ಹೇಳ್ತಾರೆ, ಒಂದು ಕೇಸ್ ಸ್ಟಡಿ. ಈಗ ಇದರ ಬಗ್ಗೆ ಸ್ವಲ್ಪ ವಿವರಣೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಿಮ್ಮ ಸಿಲೆಬಸ್ ಅಲ್ಲಿ. ಹಾಗಾಗಿ ಇದನ್ನು ನಾನು ಈ ಚಿತ್ರದ ಮೂಲಕ ವಿವರಿಸ್ತೇನೆ. ಇದರಲ್ಲಿ ಒಂದು ಇಕೋಸಿಸ್ಟಮ್ ಅಂತ ಹೇಳುವಾಗ ಪ್ರೈಮರಿ ಕನ್ಸ್ಯೂಮರ್ ಅಥವಾ ಪ್ರಾಥಮಿಕ ಗ್ರಾಹಕರು, ಸೆಕೆಂಡರಿ ಕನ್ಸ್ಯೂಮರ್ ಅಥವಾ ದ್ವಿತೀಯ ಹಂತದ ಗ್ರಾಹಕರು,
ಮತ್ತೆ ತೃತೀಯ ಹಂತದ ಗ್ರಾಹಕರು ಅದು ಟರ್ಷರಿ ಕನ್ಸ್ಯೂಮರ್, ಪ್ರೊಡ್ಯೂಸರ್ ಇವೆಲ್ಲ ಇರುತ್ತೆ. ಇಲ್ಲಿ ಇದು ಉತ್ಪಾದಕ ಅಂದರೆ ಸಸ್ಯಗಳು ಪ್ರೊಡ್ಯೂಸರ್. ಈಗ ಪ್ರಾಥಮಿಕ ಗ್ರಾಹಕರಲ್ಲಿ ಈ ಪ್ಲಾಂಕ್ಟನ್ ಅಂತ ಬರುತ್ತೆ. ಪ್ಲಾಂಕ್ಟನ್ಗಳು ಅದರಲ್ಲಿ ಎರಡು ವಿಭಾಗ ಇದೆ, ಫೈಟೋ ಪ್ಲಾಂಕ್ಟನ್ ಮತ್ತೆ ಝೂ ಪ್ಲಾಂಕ್ಟನ್. ಫೈಟೋ ಪ್ಲಾಂಕ್ಟನ್, ಈಗ ನಾನು ಪ್ಲಾಂಕ್ಟನ್ ಎಂಬುದು ಏನಂತೇಳಿ ಒಂದು ವಿವರಣೆ ಕೊಡ್ತೇನೆ. ಯಾಕಂದ್ರೆ ನೀವು ಬಯಾಲಜಿ ಕಲಿಯೋದ್ರಿಂದ ಪ್ಲಾಂಕ್ಟನ್ ಅಂತ ಹೇಳಿಕೊಳ್ಳಿ ಒಂದು ನಿಮ್ಗೆ ಅದು ಏನಂತೇಳಿ. ಹಾಗಾಗಿ ಪ್ಲಾಂಕ್ಟನ್ ಅಂದ್ರೆ ಏನು ಅಂತ ಹೇಳ್ಕೊಂಡೆ ನಾನು ಈಗ ಮುಂದುವರಿತೇನೆ. ನೋಡಿ, ಪ್ಲಾಂಕ್ಟನ್ ಈ ತರ ಇರುತ್ತೆ. ಈ ಚಿತ್ರಗಳನ್ನು ನೋಡಿ, ಇವುಗಳು ಪ್ಲಾಂಕ್ಟನ್ಗಳು ಆಕ್ಚುಲಿ ಚಿಕ್ಕದು, ಅಂದ್ರೆ ಒಂದು ಇಂಚಿಗಿಂತಲೂ ಕಡಿಮೆ ಇರುವಂತಹ ಒಂದು ಜೀವಿಗಳು. ಇವುಗಳು ಸಮುದ್ರದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇವುಗಳಲ್ಲಿ ಫೈಟೋಪ್ಲಾಂಕ್ಟನ್ ಅಂದ್ರೆ ಸಸ್ಯಗಳು, ಚಿಕ್ಕ ಸಸ್ಯಗಳು. ಝೂ ಪ್ಲಾಂಕ್ಟನ್ ಅಂದ್ರೆ ಎನಿಮಲ್ಸ್ ಅಥವಾ ಪ್ರಾಣಿಗಳು. ಹೀಗೆ ಎರಡು ವಿಧ ಇದೆ. ಇವುಗಳು ಏನ್ ಮಾಡ್ತವೆ ಅಂದ್ರೆ ಈ ಪ್ರೊಡ್ಯೂಸರ್ ಇದೆಯಲ್ಲ, ಈಗ ಸಸ್ಯಗಳು ಅವುಗಳನ್ನು ತಿಂದು ಬದುಕ್ತವೆ. ಈ ಪ್ಲಾಂಕ್ಟನ್ಗಳನ್ನು ಏನ್ ಮಾಡ್ತೇವೆ ಅಂದ್ರೆ ಚಿಕ್ಕ ಮೀನುಗಳು ಅಥವಾ ಪ್ರಥಮ ಹಂತದ ಗ್ರಾಹಕರು ತಿಂತವೆ. ಸರಿಯಾಗಿ ಕೇಳ್ಕೊಳ್ಳಿ, ಈ ತರ ಇದು ಪ್ಲಾಂಕ್ಟನ್ಗಳು ಅಂದ್ರೆ ಸಸ್ಯಗಳು, ಬಹಳ ಚಿಕ್ಕ ಗಾತ್ರದ, ಅಂದ್ರೆ 1 ಇಂಚಿಗಿಂತಲೂ ಕಡಿಮೆ ಇರುವಂತಹ ಸಸ್ಯಗಳು ಅಥವಾ ಪ್ರಾಣಿಗಳನ್ನು ಪ್ಲಾಂಕ್ಟನ್ಗಳು ಅಂತ ಹೇಳ್ತೇವೆ. ಈ ಸಮುದ್ರದಲ್ಲಿ ಸಿಗುತ್ತೆ. ಇವುಗಳಿಗೆ ಹೆಚ್ಚು ಈಜ್ಲಿಕ್ಕಾಗಲ್ಲ. ಅವು ಏನ್ ಹೇಳ್ತಾರೆ, ಸಮುದ್ರದ ಅಲೆಗಳೊಂದಿಗೆ ಒಮ್ಮೆ ಆಚೆ ಒಮ್ಮೆ ಈಚೆ ತೇಲಾಡ್ತಾ ಇರ್ತವೆ. ಹೀಗೆ ಪ್ಲಾಂಕ್ಟನ್ಗಳನ್ನು ಚಿಕ್ಕ ಮೀನುಗಳು ತಿಂತವೆ, ಅಂದ್ರೆ ಪ್ರಥಮ ಹಂತದ ಗ್ರಾಹಕರಾಗ್ತಾರೆ. ಸೆಕೆಂಡರಿ ಕನ್ಸ್ಯೂಮರ್, ಅವುಗಳನ್ನು ಚಿಕ್ಕ ಮೀನುಗಳನ್ನು ದೊಡ್ಡ ಮೀನುಗಳು ತಿಂತವೆ. ಹಾಗೆಯೇ ತೃತೀಯ ಹಂತದ ಅಥವಾ ಟರ್ಷಿಯರಿ ಗ್ರಾಹಕರು ಅಂದ್ರೆ ಇನ್ನೂ ದೊಡ್ಡ ಮೀನುಗಳು. ನೋಡಿ, ಇದು ಚಿಕ್ಕ ಮೀನುಗಳು ಪ್ರಥಮ ಹಂತದ ಗ್ರಾಹಕರು. ಕರ್ಸರ್ ನೋಡಿ, ಕರ್ಸರ್ ಗೊತ್ತಾಗುತ್ತೆ. ಈಗ ಇರುವಂತದ್ದು ಸೆಕೆಂಡರಿ ಕನ್ಸ್ಯೂಮರ್ ಅಥವಾ ದ್ವಿತೀಯ ಹಂತದ ಗ್ರಾಹಕರು, ಸ್ವಲ್ಪ ದೊಡ್ಡ ಮೀನು. ಹಂತದ ಬರುವಾಗ ಇನ್ನೂ ದೊಡ್ಡ ಮೀನುಗಳು ಅಂತ ಹೇಳ್ತಾರೆ, ತೃತೀಯ ಹಂತದ ಗ್ರಾಹಕರು. ಇದು ಒಂದು ಪಾಂಡ್ ಇಕೋಸಿಸ್ಟಮ್, ಅಂದ್ರೆ ಇದು ಪಾಂಡ್ ಅಂತ ಅಲ್ಲ, ಒಂದು ಸಮುದ್ರ ಅಂತ ಹೇಳ್ಬೋದು. ಸಮುದ್ರದ ಇಕೋಸಿಸ್ಟಮ್ ಅಲ್ಲಿ ಈ ತರ ಬರುತ್ತೆ. ಅಂದ್ರೆ ಇದು ಅಕ್ವಾಟಿಕ್ ಇಕೋಸಿಸ್ಟಮ್, ಅಂದ್ರೆ ಜಲ ಪರಿಸರ ವ್ಯವಸ್ಥೆ. ಇಲ್ಲಿ ಸೂರ್ಯನ ಶಾಖವನ್ನು ಉಪಯೋಗಿಸಿಕೊಂಡು ಸಸ್ಯಗಳಿರ್ತವೆ. ಅವುಗಳು ಏನ್ ಹೇಳ್ತಾರೆ, ಆಹಾರವನ್ನು ತಯಾರಿಸ್ತವೆ. ಈ ಸಸ್ಯಗಳನ್ನು ಝೂ ಪ್ಲಾಂಕ್ಟನ್ಗಳು ಮತ್ತೆ ಫೈಟೋ ಪ್ಲಾಂಕ್ಟನ್ಗಳು, ಸಸ್ಯ ಸಂಬಂಧಿತ ಪ್ಲಾಂಕ್ಟನ್ಗಳು ಮತ್ತೆ ಪ್ರಾಣಿ ಸಂಬಂಧಿತ ಪ್ಲಾಂಕ್ಟನ್ಗಳು ತಿಂತವೆ. ಅವುಗಳನ್ನು ಚಿಕ್ಕ ಮೀನುಗಳು ತಿಂತವೆ. ಚಿಕ್ಕ ಮೀನುಗಳನ್ನು ಸ್ವಲ್ಪ ದೊಡ್ಡ ಮೀನುಗಳು ತಿಂತವೆ. ಆ ದೊಡ್ಡ ಮೀನುಗಳನ್ನು ಇನ್ನೂ ದೊಡ್ಡ ಮೀನುಗಳು ತಿಂತವೆ. ಮತ್ತೆ ಇದರಲ್ಲಿ ಬ್ಯಾಕ್ಟೀರಿಯಾ ಇವೆಲ್ಲ ಡಿಕಂಪೋಸ್ ಅಥವಾ ವಿಭೇಜಕ ಆಗಿ ಇರುತ್ತೆ. ಇದು ಏನಂದ್ರೆ ಇದು ಒಂದು ಇದು ಪಾಂಡ್ ಇಕೋಸಿಸ್ಟಮ್ ಅಂದ್ರೆ ಒಂದು ಕೊಳದಲ್ಲಿ ಇರುವಂತದಲ್ಲ. ಯಾಕಂದ್ರೆ ಕೊಳದಲ್ಲಿ ದೊಡ್ಡ ಮೀನುಗಳು ಇರುವಂತ ಸಾಧ್ಯತೆ ಇಲ್ಲ, ಬಟ್ ಚಿಕ್ಕ ಮೀನುಗಳು ಇರ್ತವೆ. ಬಟ್ ಒಂದು ಸಮುದ್ರ ಒಟ್ಟಾರೆಯಾಗಿ ಒಂದು ಅಕ್ವಾಟಿಕ್ ಸಿಸ್ಟಮ್ ಮತ್ತು ಜಲ ಪರಿಸರ ವ್ಯವಸ್ಥೆಯನ್ನು ಗಮನಿಸುವಾಗ ಇದು ಬರುತ್ತೆ. ಇಲ್ಲಿ ನಿಮ್ದು ಯೂನಿಟ್ 2 ಮುಗಿಯುತ್ತೆ. ಹೀಗೆ 2 ಯೂನಿಟ್ಗಳು ಈಗಾಗಲೇ ಮುಗಿದಿದೆ. ಆದ್ದರಿಂದ ನಾನು ಈ ಯೂನಿಟ್ 2 ಆದ ನಂತರ ನಿಮಗೆ ಈ ಯೂನಿಟ್ಗೆ ಸಂಬಂಧಿಸಿದ ಎಲ್ಲ PPTಗಳನ್ನು ನಾನು ಕಳಿಸ್ತೇನೆ. ಅವುಗಳನ್ನು ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ಸುಲಭ ಆಗ್ತದೆ. ಆಮೇಲೆ ನಾನು ಈ 1 ಮಾರ್ಕ್ ಕ್ವಶನ್ಸ್ ಅನ್ನು ಬೇರೆ ಕಡೆಯಿಂದ ಇದು ಮಾಡಿ ನಿಮ್ಮ ಗ್ರೂಪಿಗೆ ಹಾಕ್ತೇನೆ. ಥ್ಯಾಂಕ್ ಯು.